ಇನ್ನೂ ಮಹಿಳೆ ಕೆಲಸ ಮಾಡದ ಕ್ಷೇತ್ರಗಳೇ ಇಲ್ಲ. ಭೂಮಿಯಿಂದ ಬಾಹ್ಯಾಕಾಶದವರೆಗೂ ಮಹಿಳೆ ತನ್ನ ಚಾಪನ್ನ ಒತ್ತಿದ್ದಾಳೆ. ಪುರುಷರಿಗೆ ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ ಅನ್ನುವಂತೆ ಸಾಧಿಸಿ ತೋರಿಸಿದ್ದಾಳೆ. ಇದಕ್ಕೆ ಸಾಕ್ಷಿ ಎಂಬಂತೆ ಓರ್ವ ಮಹಿಳೆ ಇಲ್ಲಿದ್ದಾಳೆ. ಈಕೆ ಮಾಡ್ತಾ ಇರೋದು ಯಾವುದೇ ಸಾಫ್ಟ್ವೇರ್ ಕೆಲಸ ಅಲ್ಲ, ಪಕ್ಕಾ ಹಾರ್ಡ್ವೇರ್ ಕೆಲಸ. ಈಕೆಯ ಕಾರ್ಯ ನೋಡಿ ಪುರುಷರು ಕೂಡ ದಂಗಾಗ್ತಾರೆ. ಬಿಂದಾಸ್ ಬೈಕ್ ರೈಡಿಂಗ್, ಯಂತ್ರದ ಮೂಲಕ ಮರಗಳ ದಿಮ್ಮಿ ಕಟಿಂಗ್, ಟ್ರ್ಯಾಕ್ಟರ್ ಡ್ರೈವಿಂಗ್, ಪೆನ್ನು ಹಿಡಿದು ವ್ಯವಹಾರದ ಕ್ಯಾಲ್ಕುಲೇಟಿಂಗ್. ಇದು ರಿಯಾನಾ ಬೇಗಂ ಮುಕಂದಾರ್ ಎಂಬ ಮಹಿಳೆಯ ಪ್ರತಿದಿನದ ಟೈಮಿಂಗ್. ಹೌದು, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಗುಳೇದಗುಡ್ಡ ಪಟ್ಟಣದ ನಿವಾಸಿ ಬೇಗಂ ಮುಕಂದಾರ್ ಮರದ ತುಂಡುಗಳನ್ನು ಕತ್ತರಿಸುವ ಸಾಮಿಲ್ ನಡೆಸುತ್ತಿದ್ದಾರೆ. ತಮ್ಮ ತಂದೆಯ ವೃತ್ತಿಯನ್ನ ಈಕೆಯೇ ಮುಂದುವರಿಸಿಕೊಂಡು ಹೋಗ್ತಿದ್ದಾಳೆ. ಇನ್ನು ಹಳ್ಳಿಗಳಿಗೆ ಹೋಗಿ ಮರದ ದಿಮ್ಮಿಗಳನ್ನ ಖರೀದಿಸಿ ಅವನ್ನ ಕತ್ತರಿಸಿ ಮಾರಾಟ ಮಾಡೋದು ಇವರ ನಿತ್ಯದ ಕಾಯಕ. ಸಾಮಾನ್ಯವಾಗಿ ಇಂತಹ ಕಾರ್ಯವನ್ನ ಮಹಿಳೆಯರು ಮಾಡೋಲ್ಲ. ಆದ್ರೆ ರಿಯಾನಾ ಇಂತಹ ವೃತ್ತಿಯಿಂದಲೇ ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದಾರೆ. ನಮ್ಮ ತಂದೆಯವ್ರ ಮೊದಲು ಮಾಡ್ಕೊಂತ ಬಂದಿದ್ರಿ 60-70 ವರ್ಷಲಿಂತ್ರಿ. ಮೈಯಾಗ ಆರಾಮ ಇರೋದಲ್ರಿ, ಆ ಟೈಮ್ ಪಾಲ್ ಐತ್ರಿ. ಹಿಂಗಾಗಿ ಅವ್ರಿಗೇನು ಇದು ಕುಂತ್ ಬಿಟ್ಟಾರ್ರಿ. ಹಿಂಗಾಗಿ ನಾವ್ ಎಲ್ಲಾ ಕೆಲಸ ನಾವ್ ಮಾಡ್ಕೊಂಡ್ ಹೋಗ್ತೀವ್ರಿ, ನಡ್ಸ್ಕೊಂಡ್ ಹೋಗ್ತೀವ್ರಿ. ನಮ್ ತಮ್ಮಾರು ನಾವ್ ಕೂಡರಿ, ನಾವ್ 7 ಮಂದಿ ಹೆಣ್ಮಕ್ಳ್ರಿ. ಒಬ್ಬ ತಮ್ಮರಿ ಕಟ್ಟಿ ಕೊಯ್ದು ಬರ್ಲಿ ಯಾವ್ದು ಬರ್ಲಿ, ಈಗ ಲೇಬರ್ ಕರ್ಕೊಂಡ್ ಮಾಡೋದು, ಕೆಲಸ ಮಾಡಿಸೋದು ಎಲ್ಲಾ ಏನೈತಿ ನಾವು ಮಾಡ್ಕೊಂಡ್ ಹೊಂಟಿವ್ರಿ. ಎಲ್ಲಾ ಈಗ ಟ್ರ್ಯಾಕ್ಟರ್ ಹೊಡಿದ್ರಿ, ಬೈಕ್ ಹೊಡಿದ್ರಿ. ಈಗ ಗಿಡನ ಹಳ್ಯಾಗ ಹೋಗಿ ಹಿಡ್ಕೊಂಡ್ ಬರ್ತೀವ್ರಿ, ಮಾಡ್ತೀವ್ರಿ. ಅದು ಕಡ್ಸೋದು, ಮಾಡೋದು, ತರ್ಸೋದು ರೀ ಎಲ್ಲಾ ಮಾಡ್ತೀವ್ರಿ ಕೆಲಸ. ಇನ್ನು ರಿಯಾನಾ ಬೇಗಂ ಓದಿದ್ದು ಉರ್ದು ಮಾಧ್ಯಮ. ಆದ್ರೆ ಇವರ ನೈಪುಣ್ಯತೆ ಯಾವ ಉನ್ನತ ಶಿಕ್ಷಣಕ್ಕೂ ಕಮ್ಮಿ ಇಲ್ಲ. ಕೇವಲ 12 ವರ್ಷದವರಿದ್ದಾಗಲೇ ತಮ್ಮ ತಂದೆ ಜೊತೆ ಶಾಮಿಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ತಂದೆಯ ಜೊತೆಯಲ್ಲಿ ಕಾರ್ಯನಿರ್ವಹಿಸುತ್ತಲೇ ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡ್ರು. ಸದ್ಯ ರಿಯಾನಾ ಕೈ ಕೆಳಗೆ 20ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ. ಒಬ್ಬ ಮಹಿಳೆಯಾಗಿ ಅವರ ತಂದೆಯವರು ನಡೆಸುತ್ತಿದ್ದಂತಹ ಈ ಒಂದು ಕಟ್ಟಿಗೆ ಅಡ್ಡೆ ಅಥವಾ ಸಾಮಿಲ್ ಅನ್ನುವಂಥದ್ದನ್ನ ಅವ್ರ ತಂದೆಯವರ ಜೊತೆಗೇನೆ ಅವರು ಕೂಡ ಈ ಒಂದು ಕೆಲಸದೊಳಗ ಬಹಳಷ್ಟು ಪಳಗಿ ಬಹಳ ಕಠಿಣವಾಗಿರುವಂತಹ ಈ ಒಂದು ಕೆಲಸಗಳನ್ನು ಕೂಡ ನಿರ್ವಹಿಸಿಕೊಂಡು